ಆತ ದುಡಿಯೋದಕ್ಕೆ ಕೆಲಸ ಇಲ್ಲ ಅನ್ನೋ ಟೈಮಲ್ಲಿ ಮಾಲೀಕನೇ ನನ್ನ ದೇವರು ಅಂತ ಅವನ ಬಳಿ ಹೋದವನು. ಆದರೆ ಕೆಲಸ ಕೊಟ್ಟು ಬಾಡಿಗೆ ದುಡ್ಡು ಕೇಳಿದ್ರೆ ಆತ ಅನ್ನ ಕೊಟ್ಟ ದಣಿಗೆ ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಎಸ್, ಪೊಲೀಸ್ ಠಾಣೆಯಲ್ಲಿ ಕುಳಿತು ದೂರು ನೀಡುತ್ತಿರೋ ವ್ಯಕ್ತಿ ಹೆಸರು ರಾಜಶೇಖರ್ ಅಂತ. ಬೆಂಗಳೂರಿನ ಸಂಜಯ್ ನಗರದ ನಿವಾಸಿಯಾಗಿರೋ ಈತ ತನ್ನ ಸಂಸ್ಥೆಯ ನೌಕರನಿಂದಲೇ ಮೋಸ ಹೋಗಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ. ಸಂಜಯ್ ನಗರದ ನಿವಾಸಿಯಾಗಿರೋ ವಿನೋದ್ ಎಂಬಾತ ದುಡಿಯೋದಕ್ಕೆ ಕೆಲಸವಿಲ್ಲ, ಕೆಲಸ ಕೊಡಿ ಅಂತ 5 ತಿಂಗಳ ಹಿಂದೆ ಇದೇ ರಾಜಶೇಖರ್ ಬಳಿ ಬಂದಿದ್ದಾನೆ. ವಿನೋದನ ಕಷ್ಟ ನೋಡಿದ ರಾಜಶೇಖರ್ ತನ್ನ ಬಳಿ ಇದ್ದ ಕಾರುಗಳ ಪೈಕಿ ಟಾಟಾ ಇಟಿಯೋಸ್ ಕಾರನ್ನ ಬಾಡಿಗೆಗೆ ಓಡಿಸು ಅಂತ ಹೇಳಿದ್ದಾರೆ. ಆದರೆ ರಾಜಶೇಖರ್ ಕಾರನ್ನ ಬಾಡಿಗೆಗೆ ತೆಗೆದುಕೊಂಡ ವಿನೋದ್ 5 ತಿಂಗಳಿನಿಂದ ಬಾಡಿಗೆ ಹಣವನ್ನೇ ನೀಡಿಲ್ಲ. ಈ ಸಂಬಂಧ ರಾಜಶೇಖರ್ ಡ್ರೈವರ್ ವಿನೋದ್ಗೆ ಬಾಡಿಗೆ ದುಡ್ಡಿಗೆ ಒತ್ತಾಯಿಸಿದ್ದಾರೆ. ಇದರಿಂದ ತನ್ನ ಕೀಳು ಬುದ್ಧಿ ತೋರಿದ ವಿನೋದ್ ಕಾರಿನ ಎಂಜಿನ್ ಮತ್ತು ಡೀಸೆಲ್ ಟ್ಯಾಂಕ್ಗೆ 5 ಕೆಜಿಯಷ್ಟು ಸಕ್ಕರೆ ಸುರಿದು ಪರಾರಿಯಾಗಿದ್ದಾನೆ. ಡೀಸೆಲ್ ಹಾಕ್ಲಿಕ್ಕೆ ಬಂದಿದ್ದೆ ಗಾಡಿ. ಟ್ಯಾಂಕ್ ಕ್ಯಾಪ್ ಓಪನ್ ಮಾಡಿದೆ, ಹೋಗಿ ನೋಡಿದ್ರೆ ಸಕ್ಕರೆ ಇತ್ತಲ್ಲಿ. ತೆಗೆದು ನೋಡಿದ್ರೆ ಟ್ಯಾಂಕ್ ಒಳಗಡೆ ಎಲ್ಲ ಸಕ್ಕರೆ ಇದೆ. ಆವಾಗ ಅವ್ರಿಗೆ ಓನರ್ಗೆ ಕರೆದ್ಬಿಟ್ಟು ತೋರಿಸಿದೆ, ಗಾಡಿಗೆ ಡೀಸೆಲ್ ಹಾಕಿಲ್ಲ, ಸೈಡಲ್ಲಿ ನಿಲ್ಲಿಸಿದೆ. ಗೊತ್ತಿಲ್ಲ. ಇಂಜಿನಿಗೂ ಹಾಕಿದ್ದಾರೆ, ಪ್ಲಸ್ ಇದಕ್ಕೂ ಹಾಕಿದ್ದಾರೆ, ಪೆಟ್ರೋಲ್ ಟ್ಯಾಂಕ್ಗೂ ಹಾಕಿದ್ದಾರೆ. ಒಟ್ನಲ್ಲಿ ವಿನೋದ್ ಉಂಡ ಮನೆಗೆ 2 ಬಗೆದು ಪರಾರಿಯಾಗಿದ್ದಾನೆ. ಈ ಸಂಬಂಧ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ. ಕ್ಯಾಮರಾಮನ್ ಅಲಾವುದ್ದೀನ್ ಜೊತೆ ತಿಮ್ಮೇಗೌಡ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.